ಇವ್ರು ಕ್ಲೈಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ, ಈಗ ಗುನುಗ್ಬೋದಲ್ವಾ ಅಂತ. ನನಗದು ಗೊತ್ತಿಲ್ಲ, ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು, ಗುನುಗಕ್ ಆಗಲ್ವಾ ಅಂದ್ರೆ ಒಂದ್ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನ್ಗೋದು. ಬಟ್ ಆದ್ರೆ ಅವ್ರು ಕ್ಲೈಮ್ ಮಾಡ್ತಿರೋ ನಮ್ಮ ಹಾಡಲ್ವಾ, ನೀವ್ ಹೆಂಗ್ ಗುನ್ಗುದ್ರಿ ಅಂತ. ಸೊ ಇಬ್ರು ಅದು ಟಿವಿಲಿ ಪ್ಲೇ ಆಗಿದೆ, ಅದೇ ಅದು ನಂಗೆ ಗೊತ್ತಿಲ್ಲ, ನನ್ನ ಸಿನಿಮಾ ನೋಡಿದ ಕಾರಣದಿಂದಾಗಿ ಪ್ಲೇ ಆಗಿದೆ. ಹೌದು, ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ, ಅದು ಪ್ಲೇ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಅದೇ ಗೊತ್ತಿಲ್ಲ ಸರ್, ಅಂದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಅಂತ ಗೊತ್ತಿಲ್ಲ, ಅದ್ರ ಲಾ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದೊಂದು 30 ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ, ಅಥವಾ ಎಷ್ಟು 13 ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದು ಕೇಳಿದ್ದೀನಿ ಅಷ್ಟೇ ಬಿಟ್ರೆ. ಬಟ್ ನಾನ್ ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ. ಯಾವ್ದ್ರಲ್ಲಿ ಒಂದು ಮೊಟ್ಟೆ ಕತೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ, ವಿಜುವಲ್ ಬರುತ್ತೆ, ಅದ್ರಲ್ಲೆಲ್ಲ ಪರ್ಮಿಷನ್ ತಗೊಂಡಿದ್ವಿ. ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು. ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ, ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು. ಮತ್ತೆ ಇವ್ರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡಕ್ ನೋಡಿದ್ರು ಅನ್ಸುತ್ತೆ, ಅದು ಸ್ವಲ್ಪ ಯೂಸ್ ಮಾಡಿದ್ದಾರೆ. ಹೌದು ಹೌದು, ಅಂದ್ರೆ ಇವ್ರು ಹೇಳ್ತಿರೋದು ನಾವು ಅವ್ರನ್ನ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ.